ನಗುತ್ತಿವೆ ದನಕರುಗಳು ಸಡಗರದಲ್ಲಿ ಅದ ನೋಡುತ್ತ ತಾವೀಗಿದೆ. बहादुर राव बहादुर ವಾಲ್ಮೀಕಿ ರಚಿಸಿದ ರಾಮಾಯಣ ಕಥಾ ವಾಸ್ತವಿಗೆ ಆ ರಾವಣನೇ ಖಳನಾಯಕ. ಈ ಕಲಿಯುಗದಲ್ಲಿ ಈ ಕವಿ ರಚಿಸಿದ ಈ ಕಲಾಕೃತಿಗೆ ಈ ರಾಮ ಬಹದ್ದೂರನೇ ಖಳನಾಯಕ. ಈ ಖಳನಾಯಕನ ಎದುರು ಯಾರಾದರೂ ಯುದ್ಧ ಮಾಡಲು ಸಜ್ಜಾದರೆ ಸುಮೋತಿಯಾಗುವುದು ಅವರ ಜೀವನ. ಅದು ಈ ರಣಬೇಟೆಗಾರನ ಕೈಯಲ್ಲಿ. ನಾನು ಕೊಡಲು ನಿರಾಕರಿಸಿದ ರುದ್ರಭೂಮಿಯ ಜಮೀನನ್ನು ಈ ಊರ ಜನರಿಗೆ ನೀನು ದಾನವಾಗಿ ಕೊಟ್ಟು ದಾನಶೂರ ಕೇಳನಾಗಲು ಹೊರಟಿರುವ ಈ ರಣ ಪ್ರಯೋಜಕನನ್ನು ಎದುರು ಹಾಕಿಕೊಂಡು ರುದ್ರಭೂಮಿಗೆ ನಿನ್ನ 2 ಎಕರೆ ಜಮೀನು ಕೊಟ್ಟಿದ್ದಾರೆ. ನೀವು ಕೊಟ್ಟ ಭೂಮಿಯಲ್ಲೇ ನಿಮ್ಮ ಸಮಾಧಿ ಕಟ್ಟಿ ಬರುತ್ತೇನೆ. ಇಲ್ಲಿ ನನ್ನದೇ ಅಧಿಕಾರ. ನಾನು ಹೇಳಿದಂತೆ ನಡೆದರೆ ಬಳಿಗಾಲ, ಇಲ್ಲದಿದ್ದರೆ ಅಂತವರಿಗೆ ಕೆಳಗಾಲ. ಎಂದು ಬಿಗಿಲ್ಲ ನನ್ನದೆಂದು ಧರ್ಮದ ಉಳಿ ಈ ಭೂಮಿ ಮೇಲೆ ಜೀವಿಸಿದ ಮಾನವ ಇದು ನನ್ನಿಂದಲೇ ಅಂತ ಅನ್ನುತ್ತಾನ. ಅದು ನಂದು, ಇದು ನಂದು, ಸಕಲವು ನನ್ನಿಂದಲೇ ಅಂತ ಭಾವಿಸ್ತಾನ. ವಿಧಿಯ ಮುಂದೆ ಕೆಲವೊಮ್ಮೆ ಭಗವಂತನು ಕೂಡ ಸಹಾಯಕನಾಗುತ್ತಾನೆ. ಹೇಗೆಂದರೆ ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಕೃಷ್ಣನು ಸಹ ಅರ್ಜುನನ ಸಾರಥಿಯಾಗಿದ್ದನು. ಧರ್ಮದ ಉಳಿವಿಗಾಗಿ ಸಾರಥಿಯಾದ ಕೃಷ್ಣನಿಂದಲೇ ಅರ್ಜುನನಿಗೆ ಜಯ ಲಭಿಸಿತು. ಪಾಂಡವರು ಅನ್ಯಾಯದಿಂದ ಹೋರಾಡಿ ಅನ್ಯಾಯವನ್ನು ಎದುರಿಸಿ ಧರ್ಮ ರಕ್ಷಣೆ ಮಾಡಿದರು ಅನ್ನೋದಕ್ಕೆ ಆ ಕೃಷ್ಣ ಪರಮಾತ್ಮನೇ ಸಾಕ್ಷಿ.
ಅದು ದ್ವಾಪರ ಯುಗ, ಇದು ಕಲಿಯುಗ. ಈ ಕಲಿಯುಗದಲ್ಲಿ ಗೋಚೋಡ ಬಿದ್ದರೆ ಕೈಲಾಸದಲ್ಲಿರುವ ಹರನು ಕೂಡ ಹೊರಗಿಳಿದು ಬಂದು ಸ್ವಾರಥಿಯಾಗುತ್ತಾನೆ. ನೆನಪಿನಲ್ಲಿರಲಿ. ಲೇ ಕೃಷ್ಣ, ಇದೇನು ನಿನ್ನ ಅವಸ್ಥೆ? ಈ ರೀತಿ ಕೈಯಲ್ಲಿ ಬಾಟ್ಲಿಯನ್ನು ಹಿಡಿದುಕೊಂಡು ಬೀದಿ ಬೀದಿ ಅಲಿಯುತ್ತಿದ್ದರೆ ನನ್ನ ಮರ್ಯಾದೆ ಏನಾಗಬೇಕು? ನಾನು ಇರುವಂಗಾಗಿಲ್ಲ. ನಾನು ಕೂಡಿದ್ರ ನಿನ್ನ ಮರ್ಯಾದೆ ಕಡಿಮೆ ಆಗುತ್ತಾ? ಯಾಕೆ ನಿನ್ನ ಮರ್ಯಾದೆ ಕಡಿಮೆ ಆಗುತ್ತಾ? ಲೇ ಕೃಷ್ಣ, ಕುಡಿದ ನಿಶೆಯಲ್ಲಿ ಬಾಯಿಗೆ ಬಂದಂತ ಮಗರಬೇಡ. ನಿನ್ನಿಂದ ನಾನು ತಲೆ ಎತ್ತಿ ತಿರುಗದಂತಾಗಿದೆ ಈ ಊರಲ್ಲಿ. ನಮ್ಮದು ರಾಜವೈಭೋಗದ ಮನೆತನ. ನೀನು ಈ ರೀತಿ ಮಾಡುವುದರಿಂದ ನನ್ನ ಪ್ರತಿಷ್ಠೆಗೆ ಕುಂದು, ಅದು ಅಲ್ಲದೆ ನನ್ನ ಬಗ್ಗೆನೇ ಬೆರಳು ಮಾಡಿ ತೋರಿಸುತ್ತೀಯ. ಅಣ್ಣಯ್ಯ ಅಣ್ಣಯ್ಯ ಅಣ್ಣಯ್ಯ, ಸತ್ತಾಗ ಪ್ರತಿಷ್ಠೆ ನಮ್ಮಿಂದೆ ಬರೋದಿಲ್ಲ ಅಣ್ಣ. ಒಳ್ಳೆಯ ಮನುಷ್ಯನಾಗಿ ಇದ್ದು 4 ಜನಕ್ಕೆ ನಾವು ಉಪಕಾರಿ ನಾನಾದರೆ ನೊಂದವರಿಗೆ ಸಹಾಯವನ್ನು ಮಾಡಿ ಅಂದಾಗಲೇ ನಮ್ಮನ್ನ ಜನ ಮೆಚ್ಚುತ್ತಾರಣ್ಣ, ಮೆಚ್ಚುತ್ತಾರೆ. ಓ ಪ್ರಮೇ, ಜನರ ಮೆಚ್ಚುಗೆಗಾಗಿ ಬದುಕುವ ಕಾಲ ಇದು ಒಳ್ಳೆಯ ಕೃಷ್ಣ. ಇದು ನಮ್ಮ ಇಷ್ಟದಂತೆ ಬದುಕುವ ಕಾಲ. ಈ ಜನ ಆ ದೇವರನ್ನೇ ಮೆಚ್ಚಲಿಲ್ಲ, ಇನ್ನು ನಮ್ಮನ್ನು ಮೆಚ್ಚುವರೆ. ಲೇ ಕೃಷ್ಣ, ಜನರು ಮೆಚ್ಚುತ್ತಾರೆ ಎನ್ನುವ ಹುಚ್ಚ ಬಿಟ್ಟರು. ಬಿಟ್ಟು ಬಿಡಣ್ಣ. ಈ ಊರ ಜನರ ಕೂಡ ಹೋಲಿಕೆ ಹೋಗಲಿ. ಲೇ, ನನಗೆ ಬುದ್ಧಿ ಹೇಳಲು ಬರಬೇಡ. ಅಹಂಕಾರ ಗೆದ್ದಿದ್ದರಿಂದಲೇ ನೀರಿನಂತೆ ಮೆರುಗುತ್ತಿರುವೆ. ಅಹಂ ಎನ್ನುವುದು ನನ್ನ ರಕ್ತದಿಂದಲೇ ಬಂದಿದೆ. ಬಲದಿಂದ ಬಲದಿಂದ ಎಗರಾಡಬೇಡಣ್ಣ. ಏಕೆಂದರೆ ಕಲ್ಲು ನೀರೊಳಗೆ ಬಿದ್ದಾಗ ಅದರ ಭಾರದಿಂದಲೇ ಅದು ಮುಳುಗುತ್ತಿದೆ. ನಮ್ಮಲ್ಲಿರುವ ಅಹಂಕಾರವನ್ನೇ ನಮ್ಮನ್ನು ಔತಿ ತೆಗೆದುಕೊಳ್ಳುತ್ತಿದೆ. ಇದು ನೆನಪಿನಲ್ಲಿಟ್ಕ, ನೆನಪಿನಲ್ಲಿಟ್ಕ. ಲೇ ಕೃಷ್ಣ, ನನಗೆ ಬುದ್ಧಿ ಹೇಳಲು ಬರಬೇಡ. ವೇದಾಂತವನ್ನು ಹೇಳುವುದು ಸಾಕು. ಒಳಗೆ ಇಲ್ಲಿಂದ ಲೇ ಕೃಷ್ಣ, ನೀನು ಚಿಕ್ಕವನೆಂದು ತಿಳಿದುಕೊಂಡಿದ್ದೆ. ಆದರೆ ನೀನು ಬಹಳ ಮುಂದುವರೆದಿರುವೆ. ಅದು ಈ ರೋಮ ತೋರಣಿಗೆ ವರ್ಣ ಮಾಡುವಷ್ಟು. ಕೃಷ್ಣ, ನನ್ನ ಪ್ರತಿಯೊಂದು ಕೆಲಸಕ್ಕೆ ಅಡ್ಡಿಯಾಗುತ್ತಿದ್ದ ಆ ನಿನ್ನ ತಂದೆಯ ಮೇಲಿನ ಸೇಡಿಗಾಗಿ ನೀವು ಮಲಗಿರುವ ಮನೆಗೆ ಅಗ್ನಿ ಸ್ಪರ್ಶ ಮಾಡಿಸಿದೆ. ಆ ಅಗ್ನಿ ಅವಘಡದಲ್ಲಿ ನಿನ್ನ ತಂದೆ ತಾಯಿ ಹಾಗೂ ನಿನ್ನ 2 ಅಣ್ಣಂದಿರು ಸತ್ತಭಸ್ಮವಾದರು. ನಿನ್ನ ಹಣೆ ಬರಹ ಚೆನ್ನಾಗಿತ್ತು. ಆದಷ್ಟು ಬೇಗನೆ ನಿನ್ನ ತಂದೆ ತಾಯಿಗಳ ಹತ್ತಿರ ನಿನ್ನನ್ನು ಕಳುಹಿಸಿದೆ. ಅದಕ್ಕಿಂತ ಮೊದಲು ನನಗೆ ಅವಮಾನ ಮಾಡುತ್ತಿರುವ ಆ ಶಿವನನ್ನು ಯಮಲೋಕಕ್ಕೆ ದಾರಿ ತೋರಿಸಬೇ. ಮಾಮಾ, ಬೆಸ್ ಮಾಮಾ ಬೆಸ್. ಯಾರನ್ನು ಯಮಲೋಕಕ್ಕೆ ಕಳಿಸಬೇಕೆಂದು ಅನ್ನುತ್ತಿರುವಿರಲ್ಲ, ಯಾರದು ಮಾಮಾ, ಯಾರದು? ಈ ರೋಗ ತೋರಣ ಎದುರು ಮೆರೆಯಬೇಕೆಂದುಕೊಂಡಿರುವವರನ್ನು ಯಾವ ರೀತಿ ಯಮನ ಹತ್ತಿರ ಕಳಿಸಬೇಕೆಂದು ವಿಚಾರ ಮಾಡುತ್ತಿದ್ದೆ. ಇಡೀ ಪೃಥ್ವಿಯನ್ನೇ ಬುಗುರಿಯಂತೆ
ಮಾವ, ನೀವೇಕೆ ಚಿಂತಿಸುತ್ತಿರುವೆ? ಯಾರದು? ಯಾವ ವಿಷಯಕ್ಕಾಗಿ ನಿನ್ನೊಂದಿಗೆ ಚಿತ್ತಿಗೆ ಬಿದ್ದಿರುವನು? ಕರ್ಮೇಂದ್ರ, ಇಷ್ಟು ದಿನ ಈ ಮೂರ ಬಡ ಬಾಯಿಗಳು ಸತ್ತರೆ ನನ್ನ ಜಮೀನಿನಲ್ಲಿ ಅಂತ ಸಂಸ್ಕಾರ ಮಾಡುತ್ತಿದ್ದರು. ಆದರೆ ಇನ್ನು ಮುಂದೆ ನನ್ನ ಜಮೀನಿನಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಜಾಗವಿಲ್ಲವೆಂದು ತಾಕೀತು ಮಾಡಿದ್ದೇನೆ. ಆದರೆ ಆ ಶಿವ್ಯ ತನ್ನ ಜಮೀನಿನಲ್ಲಿ ರುದ್ರಭೂಮಿಗೆ 2 ಎಕರೆ ದಾನ ಕೊಡಲು ಸಿದ್ಧನಾಗಿದ್ದಾನೆ. ಆ ಶಿವ ನನಗೆ ಮಾಡಿದ ಅವಮಾನಕ್ಕೆ ಪ್ರತಿಕಾರ ತೀರಿಸಿಕೊಳ್ಳಬೇಕಾದರೆ ಆ ಶಿವನ ಮನೆತನಕ್ಕೆ ಸಂಚು ಮಾಡಿ ಸರ್ವನಾಶ ಮಾಡಲೇಬೇಕು. ಈ ಕರ್ಮೇಂದ್ರನೆಂದರೆ ಕಾಲಿಂದ ಸರ್ಪ ಬಿದ್ದಂತೆ ಮಾಮ, ಕಾಲಿಂದ ಸರ್ಪ ಬಿದ್ದಂತೆ. ಕಣ್ಣಿಟ್ಟರೆ ಕಣ್ಣೀರಿನ ಭಯ ಹರಸಿದನು ಚಿಂತೆಯಿಲ್ಲ. ಕರುಣೆ ತೋರದ ಕಟುಕ ಮಾಮ ಈ ಕರ್ಮೇಂದ್ರ. ಮಾಮ, ಯಾವ ವಿಷಯಕ್ಕಾಗಿ ನಿನ್ನೊಂದಿಗೆ ಚಿತ್ತಿಗೆ ಬಿದ್ದಿರುವನು ಮಾಮ? ಆ ಪರಶಿವ. ನಾಳೆ ಆ ಶಿವನನ್ನು ಭೇಟಿಯಾಗಿ ತಿಳಿ ಹೇಳುವೆ. ತಿಳಿದುಕೊಂಡು ನಡೆದರೆ ಸರಿ, ಇಲ್ಲವಾದರೆ ಅಷ್ಟ ದಿಕ್ಕುಗಳ ದಿಕ್ಪಾಲಕನಾದ ಈ ಶ್ರೀಮಂತನನ್ನು ಯಾಕಾದರೂ ಎದುರು ಹಾಕಿಕೊಂಡೆನೆಂದು ಜೀವನ ಪರ್ಯಂತ ನರಬೇಕು ಆ ಶಿವ. ಅಯ್ಯೋ, ಶಿವನ ತಮ್ಮ ಶರತ್ತದಿಗೆ ಈಗಾಗಲೇ ಮೋಸದ ಬಲೆಯನ್ನು ಬೀಸಿದ್ದೆ ಮಾಮ, ಮೋಸದ ಬಲೆಯನ್ನು ಬೀಸಿದ್ದೆ. ನಾನು ಬೀಸಿದ ಬಲೆಯಲ್ಲಿ ಶರತ್ತ ಸಿಕ್ಕಿ ಹಾಕಿಕೊಳ್ಳುತ್ತಾನೆ. ಆ ಶರತ್ತನನ್ನು ನಮ್ಮ ಕೈಗೊಂಬೆಯಾಗಿ ಮಾಡಿಕೊಂಡು ಆ ಶರತ್ತನಿಂದಲೇ ಆ ಶಿವನ ಮನೆತನ ಸರ್ವನಾಶ ಮಾಡುವ ಸಂಚು ರೂಪಿಸಿರುವೆ. ಹೇಗಿದೆ ಮಾಮ ಈ ನಿನ್ನ ಅಳಿಯನ ಕರ್ಮೇಂದ್ರನ ಮಾಸ್ಟರ್ ಪ್ಲಾನ್? ಶಹಬಾಸ್ ಕರ್ಮೇಂದ್ರ, ಶಹಬಾಸ್. ಆಯಿತು ನಡೆ, ಗುಂಡು ಹಾಕುತ್ತಾ ವಿಚಾರ ಮಾಡೋಣ. ಹೊರಗೆ ಹೋಗಿ ಗುಂಡು ಹಾಕುತ್ತಾ ವಿಚಾರಿಸೋಣ. ಅಣ್ಣ ಅಣ್ಣ, ಹತ್ತಿಗೆ. ಓಹೋ, ಇವತ್ತು ಜಂತಲೆ ಬಸವೇಶ್ವರ ಜಾತ್ರೆ ಅಲ್ವಾ? ಆ ದೇವಸ್ಥಾನಕ್ಕೆ ಹೋಗಿರಬಹುದು. ಹೌದು, ರೇವತಿ ಏನು ಮಾಡುತ್ತಿರುವಳು? ರೇವತಿ, ರೇವತಿ. ಬನ್ನಿ ಶಿವಪ್ರಭ. ಶಿವಮಾವ ಹೊರಗಡೆ ಹೋಗಿರುವನು. ಇನ್ನು ಚಿಕ್ಕ ಮಾವ ಸೂರ್ಯ ಹೊಲಕ್ಕೆ ಹೋಗಿರುವನು. ಅಕ್ಕ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ನಾನೊಬ್ಬಳೆ ಮನೆಯಲ್ಲಿರುವೆ. ಇಷ್ಟೊತ್ತು ನೀನು ಎಲ್ಲಿ ಕುಳಿತಿದ್ದೆ ಮಾವ? ನಿನಗೆ ಹೇಳೋರು ಯಾರು ಇಲ್ಲ ಎಂದು ಬಿಟ್ಟಿರುವೇನು? ಯಾಕೆ ರೇವತಿ, ಮನೆಯ ಯಜಮಾನಿಯಂತೆ ನನ್ನ ಮೇಲೆ ಅಧಿಕಾರ ಚಲಾಯಿಸುತ್ತಿರುವೆಯಾ? ಎಂದಲ್ಲ ನಾಳೆ ಈ ಮನೆಗೆ ಯಜಮಾನಿಯಾಗುವವಳು ನಾನು. ಈಗಿನಿಂದಾನೆ ನಿಮ್ಮನ್ನ ಹತೋಟಿಯಲ್ಲಿ ಇಡಬೇಕು. ಯಜಮಾನಿಕೆ ಮಾಡು ಹೆಣ್ಣು ನಮ್ಮನೆಗೆ ಸೊಸೆಯಾಗಿ ಬರುವುದು ಬೇಡ. ನನ್ನನಿಗೆ ನನಗೆ ಕ್ಯೂ ಹಚ್ಚಿ ನಿಂತಿದ್ದಾರೆ ಹೆಣ್ಣು ಕೊಡಲು. ನಿನ್ನಂತ ಬಾಯಿ ಬಳಿಕೆಯನ್ನು ಮದುವೆ ಮಾಡಿಕೊಂಡವನನ್ನು ಆ ದೇವರೇ ಕಾಪಾಡಬೇಕು. ಯಾಕೆ ಮಾವ ನನಗೆ ಬಾಯಿ ಬಡಿಕೆ ಅನ್ನುವಿಯಾ? ಈಗಿನ ದಿನಮಾನದಲ್ಲಿ ಹೆಣ್ಣು ಸಿಗೋದು ತುಂಬಾ ಕಷ್ಟ. ಅಂತದ್ರಲ್ಲಿ ನಾನೇ ನಿಮ್ಮ ಮನೆಗೆ ಸೊಸೆಯಾಗಿ ಬರ್ತೀನಿ ಅಂದ್ರೆ ನನಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದೀಯಾ? ಇದೇ ರೀತಿ ಮಾತಾಡ್ತಾ ಇದ್ರೆ ನಿಮ್ಮಿಬ್ರು ಅಣ್ಣ ತಮ್ಮಂದ್ರಿಗೆ ಹೆಂಡ್ರ ಸಿಗೋದಿಲ್ಲ. ಜಗತ್ತು ವಿಶಾಲವಾಗಿದೆ ರೇವತಿ. ಒಂದು ಗಂಡಿಗೆ ಒಂದು ಹೆಣ್ಣು ಸೃಷ್ಟಿ ಮಾಡಿರ್ತಾನೆ ಆ ದೇವರು. ಕೋಳಿ ಕೂಗದಿದ್ದರೂ ಸೂರ್ಯ ಉದಯಿಸುತ್ತಾನೆ. ನೀ ಎಂದರೇನು? ನಿನಗಿಂತ ಅಪ್ಸರಿ ಅಂತ ಹೆಣ್ಣನ್ನು ನೋಡಿ ಮದುವೆ ಮಾಡೋನು ನಮ್ಮಣ್ಣ. ಹೆಣ್ಣಂದ್ರೆ
ಪೇಟೆಯಲ್ಲಿ ಇಟ್ಟು ಮಾರೋ ವಸ್ತುವನ್ನ ಮಾವ. ಹೆಣ್ಣು ಸಿಗೋದು ಅಂದ್ರೆ ಸುಲಭವಲ್ಲ. ರೈತನ ಬಳಿಯಂತೆ ಮಗಳನ್ನ ಕೊಡಲು ನಿರಾಕರಿಸ್ತಾರೆ ಹೆತ್ತವರು. ಅಂಥದ್ರಲ್ಲಿ ನೀವು ಈ ತರನಾಗಿ ಮಾತಾಡ್ತಾ ಇದ್ದೀರಾ. ಅದೇ ನೌಕರಿ ಮಾಡೋರು ಅಂದ್ರೆ ನಾ ಕೊಡ್ತೀನಿ ನೀ ಕೊಡ್ತೀನಿ ಅಂತ ಮುಂದೆ ಬರ್ತಾರೆ. ರೈತ ಮನೆತನಕ್ಕೆ ಹೆಣ್ಣು ಕೊಡದ ತಂದೆ ತಾಯಿಗಳು ತಾವು ರೈತ ಮನೆತನದವನ್ನ ಎನ್ನುವುದನ್ನೇ ಮರೆತು ಬಿಡುತ್ತಾರೆ. ತಮ್ಮ ಮಗಳು ದೊಡ್ಡ ಆಫೀಸರನ್ನು ಮದುವೆಯಾದರೆ ಸುಖದಿಂದ ಜೀವನ ನಡೆಸಬಲ್ಲವರು ಎಂಬುದನ್ನು ಬಯಸುವ ತಂದೆ ತಾಯಿಗಳು ತನ್ನ ಮಕ್ಕಳು ರೈತರಾಗಿರುತ್ತಾರೆ ಎಂಬ ಆಲೋಚನೆ ಕೂಡ ಅವರಿಗೆ ಇರುವುದಿಲ್ಲ. ತನ್ನ ಮಗಳನ್ನು ರೈತ ಮನೆತನಕ್ಕೆ ಕೊಡಬೇಕಾದರೆ ಆಲೋಚನೆ ಮಾಡುತ್ತಾರೆ. ಈಗಿನ ಕಾಲದಲ್ಲಿ ರೈತರಾಗೋದೇ ತಪ್ಪ. ಹಾಗೇಕೆ ಮಾತನಾಡಿದಿರಿ ಬಾಬಾ? ರೈತರಿಗಿರುವ ಬೆಲೆ ಸರ್ಕಾರಿ ನೌಕರಿ ಮಾಡುವವರಿಗೆ ಎಲ್ಲಿಂದ ಬರಬೇಕು? ರೈತ ವ್ಯವಸಾಯ ಮಾಡಿ ಬೆಳೆಯುತ್ತಿದ್ರೆ ಸರ್ಕಾರಿ ನೌಕರಿಗೆ ಸಂಬಳದ ಪಗಾರಕ್ಕೆ ಕುತ್ತು ಬರುತ್ತೆ. ಈ ಸರ್ಕಾರಿ ನೌಕರರಿಗೆ ಜೀವನ ಪರ್ಯಂತ ಕೈ ಚಾಚುವವರನ್ನ ಮದುವೆ ಆಗೋದಕ್ಕಿಂತ ನಿಮ್ಮತ್ತ ರೈತನ ಮನೆಗೆ ಸೊಸೆಯಾಗಬೇಕೆನ್ನುವುದೇ ನನ್ನ ಆಸೆ ಮಾವ. ಇದೇ ಮನೆ ಸಸಿ ಆಗುವಂತೆ ಮೊದಲು ನನಗೆ ಒಂದು ಕಪ್ಪು ಕಾಫಿ ತರಿಯ. ನನ್ನ ತಲೆ ಇತಾ ಇದೆ. ಆಯ್ತು ಮಾವ, ಈಗಲೇ ಈ ರೇವತಿಯ ಮನಸ್ಸಿನ ಭಾವನೆ ನೋಡಿದರೆ ನನ್ನನ್ನೇ ಬಯಸುವಂತಿದೆ. ರೇವತಿ ನನ್ನ ಬಾಳಿನ ಸಂಗಾತಿಯಾದರೆ ನನ್ನ ಜೀವನ ಬಂಗಾರವಾದಂತೆ. ಈ ಪ್ರೇಮ ಮರೆಯದ ಮನಸ್ಸಿನ ಸಂಗಮ. ಹಸಿರು ಗಿರಿಗಳೆಲ್ಲವೂ ಒಲವ ಗೀತೆ ಕೇಳಿ
ಮನಸ್ಸಲ್ಲಿಯೂ ಕೈ ಬಿಡೆನು ಈ ಪ್ರೇಮ ಮನಸ್ಸಿನ ಸಂಗಮ ಹಸಿರು ಗಿರಿಗಳೆಲ್ಲವೂ ಮನಮಗೀತ ಕೇಳಲಿ ಬಿಡಿಸಲಾಗಲ್ಲ ನಾನು ಇಷ್ಟೊತ್ತು ಕಂಡಿದ್ದು ಕನಸೆ. ಕಾಫಿ ತೆಗೆದು ಮಾವ. ರೇವತಿ, ಏನ್ ಮಾಡ್ತಾ ಇದೀಯಮ್ಮ? ನಿನ್ನ ಮೈದುನಿಗೆ ತಲೆ ಹೊಡಿತಾ ಇದೆಯಂತೆ, ಅದಕ್ಕೆ ಬಿಸಿ ಕಾಫಿ ಮಾಡಿ ತಂದ್ಕೊಟ್ಟಿ ಅಕ್ಕ. ಕಾಫಿಗೆ ಸಕ್ಕರೆ ಹಾಕಿದೆಯೋ ಅಥವಾ ಸಕ್ಕರೆ ಬದಲು ಖಾರದ ಪುಡಿ ಹಾಕಿದೆಯೋ? ಯಾಕೆ ಮಾವ ಇಷ್ಟೊತ್ತಿನವರೆಗೂ ಶರತ್ ಮಾವ ರೇಗಿಸಿದ್ದು, ಈಗ ನೀವು ರೇಗಿಸ್ತಾ ಇದ್ದೀರಾ? ಕಾಪಿಗೆ ಖಾರದ ಪುಡಿ ಹಾಕುವಷ್ಟು ತಟ್ಟಿಯಲ್ಲ ಈ ರೇವತಿ. ನನ್ನನ್ನೇನು ಹುಚ್ಚಿ ಅನ್ಕೊಂಡ್ರೇನು? ನೀನೇಕಮ್ಮ ಹುಚ್ಚಿ ಆಗ್ತೀಯಾ? ನೀನವರ ಮುದ್ದಿನ ಸೋದರ ಸೊಸೆ ಅಲ್ವಾ? ಅದಕ್ಕೋಸ್ಕರ ನಿನ್ನ ರೇಗಿಸ್ತಾನೆ ಇರ್ತಾರೆ. ಇನ್ನೊಂದ್ ಸ್ವಲ್ಪ ಇಲ್ಲೇ ನಿಂತ್ರೆ ನಿನ್ ಮೇಲೆ ಅಪಹಾಸ್ಯನೆ ಮಾಡ್ತಾರ ಅವರು. ತಗೋ, ಈ ಹೂವು ಕರ್ಪೂರ ಎಲ್ಲ ದೇವ್ರ ಮುಂದೆ ಇಡು. ಆಯ್ತು ಅಕ್ಕ. ಸಹೋದರ, ನಿನ್ನ ಡಿಗ್ರಿ ಕಂಪ್ಲೀಟ್ ಆಯಿತು. ಮುಂದೇನು ಮಾಡಬೇಕೆಂದ್ರೆ ಶರತ್, ಯಾವುದಾದರೂ ಕೆಲಸಕ್ಕೆ ಅರ್ಜಿ ಹಾಕಬೇಕಲ್ಲವೇ? ಅಣ್ಣ, ನಾನೊಬ್ಬ ವಿದ್ಯಾವಂತನೆಂದು ಡಿಗ್ರಿ ಸರ್ಟಿಫಿಕೇಟ್ ಕೈಯನ್ನು ಹಿಡಿದುಕೊಂಡು ನಾನೊಬ್ಬ ಪದವೀಧರ, ನನಗೊಂದು ನೌಕರಿ ಕೊಡಿ ಎಂದು ಅಂಗಲಾಚಿ ಬೇಡಿಕೊಂಡರು. ಲಂಚ ಎಂಬ ನೋಟಿನ ಕಂತೆಗೆ ಕೈ ಚಾಚುತ್ತಾರೆ ಇಂದಿನ ಭ್ರಷ್ಟ ಅಧಿಕಾರಿಗಳು. ನನ್ನಂತ ಕಲಿತ ಯುವಕರು ಕಲಿತು ಕತ್ತೆಯಂತಾಗಿದೆ ಅಣ್ಣ ನಮ್ಮಂತ ವಿದ್ಯಾವಂತರ ಜೀವನ. ನೀನು ಹೇಳುವುದು ನಿಜ ಶರತ್. ಕೆಲಸ ಪಡೆದುಕೊಳ್ಳುವ ಅರ್ಹತೆ ಇದ್ದವರಿಗೆ ಕೆಲಸ ಕೊಡದೆ ಕೈ ತುಂಬಾ ಹಣ ಕೊಟ್ಟವರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡುತ್ತಾರೆ ಲಂಚ ಪಡೆದ ನರಭಕ್ಷಕರು. ಲಂಚ ಎಂಬುವ ಬಿರುಗಾಳಿ ಬೀಚಿ ನಿರುದ್ಯೋಗಿಗಳಾಗಿ ಅಲಿಯುವಂತಾಗಿದೆ ಸಹೋದರ ನಮ್ಮ ದೇಶದ ವಿದ್ಯಾವಂತರ ಸ್ಥಿತಿ. ಶರತ್, ಈ ಕೆಲಸದ ಆಶೆಯನ್ನು ಬಿಟ್ಟು ಬಿಡು. ರೈತನಾಗಿ ಭೂತಾಯಿಯ ಮಡಿಲಲ್ಲಿ ದುಡಿದರೆ ದುಡಿಮೆಗೆ ತಕ್ಕ ಫಲ ಕೊಟ್ಟೇ ಕೊಡುತ್ತಾಳೆ ಈ ಭೂಮಾತೆ. ಇಲ್ಲಣ್ಣ, ರೈತನಾಗಿ ಹೊಲದಲ್ಲಿ ಕೆಲಸ ಮಾಡಲು ನನ್ನಿಂದ ಸಾಧ್ಯವಿಲ್ಲ. ಅದಕ್ಕೆ ನಾನೊಂದು ಬಿಸಿನೆಸ್ ಮಾಡಬೇಕೆಂದುಕೊಂಡರೆ ಅದಕ್ಕೆ 50 ಲಕ್ಷ ಹಣ ಬೇಕು. ಅಷ್ಟೊಂದು ಹಣ ನಮ್ಮ ಹತ್ತಿರ ಎಲ್ಲಿಂದ ಬರಬೇಕು ಶರತ್? ನಮ್ಮ ಹತ್ತಿರ ಇಲ್ಲ ಎನ್ನುವುದು ನನಗೂ ಗೊತ್ತಣ್ಣ. ಹಣವಿಲ್ಲ ಎಂದು ಸುಮ್ಮನೆ ಕುಳಿತರೆ ನನ್ನ ಜೀವನದ ಭವಿಷ್ಯವೇ ನಾಶವಾಗುತ್ತದೆ ಅಣ್ಣ. ಬ್ಯಾಂಕಿನಲ್ಲಿ ಲೋನ್ ಕೇಳಲು ಹೋದರೆ ನಿನ್ನ ಹೆಸರಿನಲ್ಲಿ ಜಮೀನಿದ್ದರೆ ಲೋನ್ ಕೊಡುತ್ತೇವೆಂದು ಹೇಳುತ್ತಾರಣ್ಣ. ಅದಕ್ಕೇಕೆ ತಲೆ ಕೆಡಿಸಿಕೊಳ್ಳುವೆ ಸಹೋದರ? ನಾಳೆನೇ ನನ್ನ ಹೆಸರಿನಲ್ಲಿದ್ದ ಜಮೀನನ್ನು ನಿನ್ನ ಹೆಸರಿಗೆ ವರ್ಗಾಯಿಸಿಕೊಡುವೆ. ನಿನ್ನ ಕೆಲಸ ಪ್ರಾರಂಭ ಮಾಡು. ದುಡುಕಿ ಯಾವ ಕೆಡಕು ನಿರ್ಧಾರವನ್ನು ತೆಗೆದುಕೊಳ್ಬೇಡ ಮೈದಿನ. ಒಂದ್ ಮಾತು ಸೂರ್ಯನನ್ನು ಕೇಳು. ನನ್ನ ತಮ್ಮ ಸೂರ್ಯನನ್ನು ಕೇಳುವ ಅವಶ್ಯಕತೆ ಇಲ್ಲ ಸುಮಿತ್ರ. ನನ್ನ ತಮ್ಮ ತನ್ನ ಕಾಲ ಮೇಲೆ ನಿಂತುಕೊಳ್ಳುತ್ತಾನೆ ಎಂದರೆ ಹೆಮ್ಮೆ ಪಡುತ್ತಾನೆಯಾ ನನ್ನ ತಮ್ಮ ಸೂರ್ಯ? ಹೀಗೆ ಹೇಳ್ತೀರಿ ಅಂತ ತಪ್ಪು ತಿಳ್ಕೊಳ್ಬೇಡ ಮೈದಿನ.
ದೊಡ್ಡ ಮೈದುನ ಒಂದು ಮಾತು ಕೇಳಿ ಮುಂದೆ ಅಡಿಯುದು. ಯಾಕಂದ್ರೆ ಈ ಕೆಲಸಕ್ಕೆ ಕೈ ಹಾಕಿದ ಎಷ್ಟೋ ಜನರು ತಮ್ಮ ಕೈಗಳಲ್ಲಿ ಸಿಕ್ಕೊಂಡಿದ್ದಾರೆ. ಅತ್ತಿಗೆ ಆ ರೀತಿ ಎಂದು ಮಾಡಲಾರೆ ಅತ್ತಿಗೆ ಈ ನಿನ್ನ ಮೈದುನ. ನಿನ್ನತ್ತಿಗೆ ಮಾತಿಗೆ ತಲೆ ಕೆಡಿಸಿಕೊಳ್ಳಬೇಡ ಸಹೋದರ. ನಾಳೆನೆ ನಿನ್ನ ಕೆಲಸವನ್ನು ಪ್ರಾರಂಭ ಮಾಡು. ಆಯ್ತಣ್ಣ. ಅತ್ತಿಗೆ ಹೊಟ್ಟೆ ಹಸಿದಿದೆ, ಊಟ ಮಾಡೋಣ ಬನ್ನಿ. ಆಯ್ತು ಮೈದುನ, ನಡೆಯಪ್ಪ. ಅಷ್ಟೇಕೆ ಅವಸರ ಕೊಡುವೆ? ಅತ್ತ ಕಡೆ ತಿರು. ಗಾಳಿಯಲ್ಲಿ ನನ್ನ ತಲೆಗೆ ಹೂ ಹೊಡಿಸಿ ನನ್ನನ್ನು ಮರಳು ಮಾಡ್ತಾ ಇದ್ದೀರಾ? ಈ ಹೆಂಡರ ಬುದ್ಧಿನೇ ಎಷ್ಟು ಅಂತ ಕಾಣುತ್ತೆ. ನನ್ನ ಹೆಂಡತಿಗೆ ಹೂ ಇಷ್ಟ ಎಂದು ಹೂ ತಂದರೆ ನನ್ನನ್ನು ಮರಳು ಮಾಡಲು ತಂದಿರುವಿರಿ ಅನ್ನುತ್ತಿರುವಲ್ಲ ಸುಮಿತ್ರ, ಇದು ಯಾವ ನ್ಯಾಯ? ನ್ಯಾಯ ನೀತಿ ಇರ್ಲಿ, 4 ಜನ ಹಿರಿಯರನ್ನು ಕುಡಿಸಿ ಪಂಚಾಯತಿ ಕಟ್ಟಿ ಮೇಲೆ ತೀರ್ಮಾನ ಮಾಡೋಣ ಯಾವ್ದು ನ್ಯಾಯ ಯಾವ್ದು ಅನ್ಯಾಯ ಅಂತ. ಏನಾದರೂ ಮಾಡಿದೆ ಮಾರಾಯ್ತಿ. ಗಂಡ ಹೆಂಡರ ಗುಟ್ಟು ಬೀದಿ ರಟ್ಟಾಗಿದೆ ರೀ. ನಾನು ನಿಮ್ಗೆ ತಮಾಷೆ ಮಾಡಿದೆ, ಅದಕ್ಕೆ ಯಾಕೆ ಇಷ್ಟೊಂದು ಗಾಬರಿ ಆಗ್ತಾ ಇದ್ದೀರಾ ರೀ? ಈ ಸಮಾಜದಲ್ಲಿ ಒಂದು ಹೆಣ್ಣಿಗೆ ಕೊರಳಿಗೆ 3 ಗಂಟು ಹಾಕಿದ್ರೆ ಸಾಕು, ಗಂಡನ ದರ್ಪ ತೋರಿಸ್ತಾರೆ ಈಗಿನ ಕಾಲದ ಗಂಡಸರು. ಆದ್ರೆ ನೀವ್ ಹಾಗಲ್ಲ. ನನ್ನ ತವರಿನ ನೆನಪು ಬರೆದ ಹಾಗೆ ತಂದೆ ತಾಯಿಯಾಗಿ ಬಂಧು ಬಾಂಧವ್ಯಾಗಿ ನೀವು ನನ್ನನ್ನು ಪ್ರೀತಿಯಿಂದ ನೋಡ್ಕೊಂಡಿದ್ದೀರಾ ಅಂದಾಗ ಆ ದೇವರಲ್ಲಿ ನಾ ಕೇಳ್ಕೊಳ್ಳೋದು ಇಂದು. ಇಂಥ ಪತಿಯನ್ನು ಕಲ್ಪಿಸಿದ್ದಕ್ಕೆ ನನ್ನ ನಮಸ್ಕಾರ ಅಂತ. ಆ ದೇವರಿಗೆ ನಮಸ್ಕಾರ ಸಲ್ಲಿಸುವುದು ಸಾಕು. ಈ ನಿನ್ನನ್ನೆಲ್ಲ ಪ್ರೀತಿಯ ನಮನಗಳನ್ನು ಬಯಸುತ್ತಿರುವನು. ಹೂವಿಗಿಂತ ಮಿಗಿಲಾದ ನಗು ನಿನ್ನದು, ಚಿನ್ನದಂತ ಹಸನಾದ ಗುಣ ನಿನ್ನದು, ಮುತ್ತಿಗಿಂತ ಮಧುರವಾದ ಮಾತು ನಿನ್ನದು, ಆ ಚಂದ್ರನಿಗಿಂತ ಸೊಗಸಾದ ರೂಪ ನಿನ್ನದು. ನಿನ್ನ ಪ್ರೀತಿಯ ಸಮ್ಮಿಲನ ಬಯಸುವ ಈ ಪ್ರೇಮಿಗೆ ನುಡಿದು ಬಾಚಿ ನಾವೊಂದು ಪ್ರೇಮಗಾನ. ಸ್ವಾಮಿ, ಇವೆಲ್ಲ ಭಾವನೆಗಳು ನನ್ನಲ್ಲಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಗೊತ್ತಾಯ್ತು. ಆಯ್ತು ರೀ, ನಿಮ್ ಇಷ್ಟದಂತೆ ಆಗ್ಲಿ. ಬಾಗಿಲಲ್ಲಿ ಚಂದ್ರಮುಖಿ, ಆ ಚಂದ್ರಮುಖಿ ಸೋದರಿಯೇ ಪ್ರೇಮ ಸಖಿ. ಅಭಿಷೇಕವ ಮಾಡಿದಳು, ಅದರಲ್ಲಿ ಉದಯಿಸಿ ಹೊಸ ಹೊಸ ಸ್ಫೂರ್ತಿಯ ನೀಡಿದಳು.
ಭೂಮಿಯಾಗಿ ಬಂಗಾರಿಗೂ ಮೀಸಲು ಮೈನಗಳು ನೀಡಿತು ಇಂದು ನಮಗೆ ಸನ್ಮತ ಈ ಮಾತಿಗೆ ಸಂತಸರ ಅಯ್ಯಾಗಿ ನಾಡ್ರಿ ಊಟ ಮಾಡೋರಂತೆ. ಈ ಶ್ರೀಮಂತ ನಿನ್ನ ಮನೆಗೆ ಕಾಲಿಟ್ಟೊಡರೆ ಗಡಗಡ ನಡುಗಿ ಅಡುಗೆ ಮನೆಯಲ್ಲಿ ಅವಿತುಕೊಂಡಿರುವೆಯೋ ಪರವ ಗಡಗಡ ನಡುಗಿ ಅಡುಗೆ ಮನೆಯಲ್ಲಿ ಅಡುಗೆ ಕುಳಿತುಕೊಳ್ಳುವ ಜಾಯವನ್ನು ನಮ್ಮದವ ಸಾಹುಕಾರ ಅಪ್ಪಳಿಸಿ ಬಂದವರ ಸೂರ್ಯ ಸರ್ದಾರರೆಂದು ಸತ್ಯದಿಂದ ವರ್ತಿಸಬೇಡ. ನಿನ್ನಂತಹ ಸರ್ದಾರರನ್ನ ಸಮಾಪ್ತಿ ಮಾಡಿದ ನಟ ಭಯಂಕರವಾಗಿ ನೀನು ನಟ ಬೈರವನಾದರೆ ಈ ಸೂರ್ಯ ಉಗ್ರ ತಾಂಡವ. ಈ ತಾಂಡವರಿಗೆ ತರ್ಕ ಹಾಕಿದರೆ ನರಕ ನರಕ ನನಗೆ ನರಕ ಅದು ಈ ರೋಗ ದೂರನಿಗೆ ನರಕ. ಲೇ ಸೂರ್ಯ, ಈ ನಾಡನ್ನು ನಡಗಿಸುವ ನಾಯಕನಿಗೆ ಬಾಯಿಗೆ ಬಂದಂತೆ ಹೊಗಳಬೇಡ. ಆ ದೇವರು ಕಷ್ಟ ಕೊಟ್ಟು ಕಾಪಾಡುತ್ತಾನೆ. ಈ ರೋಗ ದೂರ ಕಷ್ಟಪಡಲು ಶುರು ಮಾಡಿದರೆ ನಿನ್ನನ್ನು ಕಾಪಾಡಲು ಆಹಾರದಿಂದಲೂ ಸಾಧ್ಯವಿಲ್ಲ. ಬೆಳಕಿಗೆ ಮಹತ್ವ ಬಂದಿರುವುದೇ ಕತ್ತಲೆಯಿಂದ, ಸುಖಕ್ಕೊಂದು ಅರ್ಥ ಬರುವುದೇ ಕಷ್ಟದಿಂದ, ಕಷ್ಟ ಸುಖ ಹದವಾದ ಮಿಶ್ರಣದಿಂದ ಜೀವನಕ್ಕೊಂದು ಸೊಗಸು
ಕಷ್ಟ ಕೊಡುತ್ತೇನೆನ್ನುವರನ್ನು ಕಂಡರೆ ಈ ಸೂರ್ಯನಿಯನ್ನು ಸೊಗಸುವ ಈ ಸೊಗಸುಗಾರರ ಸಹನೆ ಮೀರುವ ಪೂರ್ವದಲ್ಲಿ ನಮ್ಮ ಮನೆಗೆ ಕಾಲಿಟ್ಟ ಕಾರಣವೇನು? ಕಾರಣ ಲೇ ಸೂರ್ಯ, ಕಾರಣವಿಲ್ಲದೆ ಬಿಟ್ಟ ಈ ನಿನ್ನ ಮನೆಗೆ ಕಾಲಿಡುವವನಲ್ಲ ಈಶ್ವರೋಗದ ಶ್ರೀಮಂತ. ಇದು ಕಲಿಯುಗ ಸೂರ್ಯ. ಮೈಲಿಗೆ ಅಂತ ಸತ್ತ ಅಪ್ಪನ ಜೊತೆಗೆ ಹಾಸಿಗೆ ದಿಂಬನ್ನು ಸೊಟ್ಟು ಅಪ್ಪ ಗಳಿಸಿದ ಆಸ್ತಿಯನ್ನು ಹೊಡೆದಾಡಿ ಹಂಚಿಕೊಳ್ಳುವ ಈ ಕಾಲದಲ್ಲಿ ಅದೇ ನಿಮ್ಮ ಅಪ್ಪ ಗಳಿಸಿದ ಆಸ್ತಿಯನ್ನು ಅಂತ್ಯ ಸಂಸ್ಕಾರ ಮಾಡಲು ಈ ಊರ ಜನರಿಗೆ ದಾನ ಕೊಡಲು ಮುಂದಾಗಿರುವರಲ್ಲ, ನಿಮ್ಮ ತಲೆಗೆಲೇನೋ ಬುದ್ಧಿ ಇಲ್ಲವೇ? ನಮಗೆ ಬುದ್ಧಿ ಇದ್ದಿದ್ದರಿಂದಲೇ ಫಲವತ್ತಾದ ಭೂಮಿಯನ್ನು ಈ ಊರ ಜನಕ್ಕೆ ರುದ್ರ ಭೂಮಿಯಾಗಿ ಕೊಡುತ್ತಿರುವೆವು. ಕೊಟ್ಟಿದ್ದೇ ನಿಜವಾದರೆ ನೀವು ಕೊಟ್ಟ ಭೂಮಿಯನ್ನು ನಿಮ್ಮ ಸಮಾಧಿ ಕಟ್ಟಿಬಿಡುತ್ತೇನೆ. ನೋಡು ಸೂರ್ಯ, ಈ ಊರಲ್ಲಿ ನಾನು ಹೇಳುವಂತ ನಡೆಯಬೇಕು. ನನಗೆ ಎದುರಾದರೆ ಎಡೆಮುರಿಗೆ ಕಟ್ಟುವೆ ಬಲು ಸಾಕೆ. ಈ ಸೂರ್ಯನನ್ನು ಎಡೆಮುರಿಗೆ ಕಟ್ಟುವ ಭೂಬರು ಇನ್ನು ಯಾರು ಹುಟ್ಟಿಲ್ಲ ಈ ಭರತ ಭೂಮಿಯಲ್ಲಿ. ನೋಡು ರಾಬಾದುರ, ನೀನು ಒಳ್ಳೆಯದನ್ನು ಮಾಡದಿದ್ದರೂ ಪರವಾಗಿಲ್ಲ, ಒಳ್ಳೆಯದನ್ನು ಮಾಡುವವರಿಗೆ ಯಾಸುವುದು ಸರಿಯಲ್ಲ ಮಗನೇ. ಸೂರ್ಯ, ಈ ಬಡಿಗೆ ನಿನ್ನ ಅವಮಾನಿಸುವ ಮುಂಚೆ ಆಲೋಚನೆ ಮಾಡು. ನನ್ನನ್ನು ಕೆಣಕುವುದು ಬಂದೆ, ಶನೇಶ್ವರನನ್ನು ಕರೆದು ಹೆಗಲ ಮೇಲೆ ಕೂಡಿಸಿಕೊಳ್ಳುವುದು ಬಂದೆ. ಒಡಗಿಕೊಂಡು ಕುಳಿತರ ಬಿಡುವವನಲ್ಲ ಈ ಶನೇಶ್ವರ. ನೀನು ಬಹಾದುರ, ನೀನು ಶನೇಶ್ವರನಾದರೆ ಈ ಸೂರ್ಯ ಅಗ್ನಿ ನಿನ್ನನ್ನು ದಹನ ಮಾಡದೆ ಬಿಡುವುದಲ್ಲ ಈ ಬಹಾದೂರ್ ಹುಲಿ. ದಹನ? ಹೇ ಲೇ ಸೂರ್ಯ, ಈ ಬಡಗಿನನ್ನು ಅವಮಾನಿಸುವ ಮುಂಚೆ ಇನ್ನೊಮ್ಮೆ ಚೆನ್ನಾಗಿ ಯೋಚನೆ ಮಾಡು. ನಾವು ಕೊಡುವುದನ್ನು ನೀನೇನು ಹೇಳುವೆ? ನಾವು ಕೊಡುವುದು ನೀನೇಕೆ ತಡೆಯುವೆ? ಈ ಊರ ಜನ ಸತ್ತರೆ ಅವರನ್ನು ಎಲ್ಲಿ ಮಣ್ಣು ಮಾಡುವುದು? ಅದು ಅವರವರ ಕರ್ಮ. ದನ ಕರುಗಳು ಸತ್ತರೆ ರಸ್ತೆಯಲ್ಲಿ ಬಿಸಾಕಿ ಬರುವುದಿಲ್ಲವೇ? ಅದರಂತೆ ಬಿಸಾಕಿ ಬರಲಿ, ನನಗೇನು ನಷ್ಟವಿಲ್ಲ. ನಮ್ಮ ನಾಡಿನ ಹಳ್ಳಿಗಳಲ್ಲಿ ನಿಮ್ಮಂತಹ ಸಮಾಜಘಾತಕರಿದ್ದರೆ ಹಳ್ಳಿಗಳು ಉದ್ಧಾರವಾಗುವುದಿಲ್ಲ, ಮಶಾನವಾಗುತ್ತವೆ. ನಿಮ್ಮಂತವರು ಊರಿಗೆ ಉದ್ಧಾರ ಮಾಡುವುದಿಲ್ಲ, ಮಾಡುವವರಿಗೆ ಗಾಡ್ಯ ಅಲ್ಲಾಡಿಸುವ ಹೆಸರಾಯಿದ್ದೇನೇನು? ಈ ಕೋಟ್ಯಾಧೀಶ್ವರನಿಗೆ ಇತರ ಎನ್ನುವ ಹರಾಮಕಾರನ ಮಗನೇ. ಹರಾಮಿ ದುಡ್ಡಿಲ್ಲಿ ಮೆರೆಯುವ ನೀನು ಹರಾಮ್ ಕೋರ, ನಾನಲ್ಲೇ ರಹಬದುರ. ಈ ಸೂರ್ಯ ಕೋಪಗೊಳ್ಳುವಷ್ಟರಲ್ಲಿ ಈ ನನ್ನ ಮನೆಯಿಂದ ಕಾಲ್ಗಿತ್ತರೆ ಸರಿ, ಇಲ್ಲವಾದರೆ ಇದೇ ನನ್ನ ಗಂಡು ಕೊಡಲಿಂದ ನಿನ್ನ ರುಂಡ ನನ್ನ ರುಂಡ ಮುಂಡವನ್ನು ಬೇರ್ಪಡಿಸುವ ಪುಂಡ. ನೀನು ಯಾವ ಚಂಡನಿಗೆ ಹುಟ್ಟಿ ಊರ ಜನರ ಮುಂದೆ ಮರ್ಯಾದೆ ಕಳೆದುಕೊಂಡದ್ದಲ್ಲದೆ ನನ್ನ ಮನೆಗೆ ಬಂದು ನನ್ನ ಸಹೋದರಿಗೆ ಸಣ್ಣನೆಂದು ಮಗನೇ. ಸೂರ್ಯ, ಇವನೇಕೆ ನಮ್ಮ ಮನೆಗೆ ಬಂದಿರುವನು?
ನಮ್ಮ ಜಮೀನನ್ನು ರುದ್ರಭೂಮಿಗೆ ಕೊಟ್ಟರೆ ಈ ಕಾಡುಗಳ ಮರ್ಯಾದೆ ಕಡಿಮೆ ಆಗ್ತಿದಂತೆ. ಅದಕ್ಕೆ ನಮಗೆ ಬೆದರಿಕೆ ಆಗುವುದನೇ ಈ ಕಬಡ್ಡಿ. ಲೇ ರಾಮಪುರ, ಈ ಸೂರ್ಯ ರೋಷಗೊಂಡರೆ ಸುಟ್ಟು ಭಸ್ಮವಾಗುವುದು ಅಹಂಕಾರ ತುಂಬಿದ ಈ ನಿನ್ನ ದೇಹ. ನಾನು ಆಕ್ರೋಶಗೊಂಡರೆ ನಿನ್ನ ತಾಯಿಯ ಗರ್ಭದಲ್ಲಿ ಅಡಿಕೊಳ್ಳುತ್ತಿರುವನ್ನ ಈ ಭಯಾನಕ ಸೂರ್ಯ. ನಿನಗೆ ಜೀವದ ಮೇಲೆ ಆಸೆ ನಿನಗಿದ್ದರೆ ಇಲ್ಲಿಂದ ಕಣ್ಮರೆಯಾಗುತ್ತದೆ. ಲೇ ಸೂರ್ಯ, ಈ ಹೊಡಿಗನನ್ನು ಮಾಡಿಸಿದರೆ ಅಳಿಗಾಲ ಗ್ಯಾರಂಟಿ ನಿಮಗೆ. ನೋಡು ಸೀದ್ಯಾ, ಜಗತ್ತಿನ ಇತಿಹಾಸದ ಪುಟಗಳಲ್ಲಿ ಲೋಕ ಕಲ್ಯಾಣಕ್ಕಾಗಿ ತಮ್ಮ ಆಸ್ತಿ ಅಂತಸ್ತನ್ನು ಕಳೆದುಕೊಂಡಿರುವರು ಹೆಚ್ಚಿರುವರು ಈ ಜಗದಲ್ಲಿ. ಅಂತ ಮಹಾನ್ ಭಾವರನ್ನು ಈ ಸಮಾಜ ಇಂದಿಗೂ ಗೌರವಿಸುತ್ತದೆ. ಸಮಾಜದ ಏಳಿಗೆಗಾಗಿ ಆಸ್ತಿ ಅಂತಸ್ತು ಕಳೆದುಕೊಂಡಷ್ಟು ಹೆಚ್ಚಾಗುತ್ತದೆ. ಸ್ವಾರ್ಥಕ್ಕಾಗಿ ಬಚ್ಚಿಟ್ಟದ್ದಲ್ಲ ಇನ್ನೊಬ್ಬರ ಪಾಲಾಗುತ್ತದೆ. ನೀನು ಸ್ವಾರ್ಥಿ. ನಿನಗೆ ಹಣವೇ ಮುಖ್ಯ, ನಮಗೆ ಜನ ಮುಖ್ಯ. ಜನ ಲೇ ಶಿವ್ಯ, ಹಣಗಿದ್ದರೇ ಜನ. ಇದು ಹಣದ ದುನಿಯಾ ಶಿವ್ಯ. ನಮ್ಮಂತಹ ಹಣವುಳ್ಳವರ ಹಿಂದೆ ನೂರಾರು ಜನ, ನಿಮ್ಮಂತಹ ಗುಣವುಳ್ಳವರ ಹಿಂದೆ 300 ಜನ ಕೂಡ ಬರಲಾರರು ಈ ಪ್ರಪಂಚದಲ್ಲಿ. ಹಣವೆಂದು ಮೆರೆಯಬೇಡ ರಾವ್ ಬಹದ್ದೂರ್. ಹಣ ಇರುವವನಿಗೆ ಈ ಭೂಮಿಯ ಋಣ ಇರುವುದಿಲ್ಲ. ವಯಸ್ಸಿರುವವನಿಗೆ ಆಯುಷ್ಯ ಇರುವುದಿಲ್ಲ. ಇರುವಷ್ಟು ದಿನ ಒಳ್ಳೆಯದನ್ನೇ ಬಯಸುತ್ತಾನೆ ಈ ಶಿವ. ಬಯಸು ಶಿವ, ಬಯಸು. ನಿನ್ನ ಕೈ ಸಾಲದವರೆಗೂ ಬಯಸು. ನೀನು ಬಯಸಿದ್ದು ಮುಂದೊಂದು ದಿನ ನಿನಗೆ ತಿರುಗಬಹುದಾಗಿ ನಿನ್ನ ಮನೆಗೆನ್ನೇ ಬಗೆಯುತ್ತದೆ ವಿಷದ ಬಾಣವಾಗಿ. ಓ ವಿಷದ ಬಾಣಕ್ಕೆ ಎಂದು ಕುಗ್ಗದು ಈ ರೈತನ ಗುಂಡಿಗೆ. ಲೇ ರಾವ್ ಬಹದ್ದೂರ್, ನಾವು ಈ ಊರ ಜನರಿಗೆ ಕೊಡುತ್ತಿರುವ ರುದ್ರಭೂಮಿಯನ್ನು ತರದಿದ್ದೇ ನಿಜವಾದರೆ, ಏ ಮಗನೇ, ನನ್ನ ತಮ್ಮನ ಕೈಯಲ್ಲಿರುವ ಪರಶುರಾಮನಿಂದ ನಿನ್ನ ರುಂಡ ಮುಂಡವನ್ನೇ ಬೇರ್ಪಡಿಸಿ ಆ ರುಂಡಕ್ಕೆ ನಾ ಮೆಟ್ಟುವ ಬೆಟ್ಟಿನ ತರಮಾಲಿ ಮಾಡಿ ನಮ್ಮೂರ ಅಗತಿ ಬಾಗಲಿಗೆ ತೋರಣವನ್ನಾಗಿ ಕಟ್ಟದಿದ್ದರೆ ನನ್ನ ಎದುರು ಶಿವನ ಅವತಾರವನ್ನೆತ್ತಿ ಬಂದ ಶಿವನೇ ಅಲ್ಲವೆಂದು ತಿಳಿಸಿ. ಏ ರಾವ್ ಬಹದ್ದೂರ್, ನನ್ನ ತಾಳ್ಮೆಯನ್ನು ಪರೀಕ್ಷಿಸಬೇಡ, ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಲೇ ರಾವ್ ಬಹದ್ದೂರ, ನಮ್ಮಣ್ಣ ಹೇಳಿದ್ರು ಕೇಳಿಸಿಲ್ಲವೇನೋ ಕದಿಮಣ್ಣಗೆ. ನಮ್ಮಣ್ಣನಿಗೆ ಹೊರಟಾಗಿ ಮಾತನಾಡಿದ್ದೆ, ಆದರೆ ನಿನ್ನ ಮರಣಕ್ಕೆ ಮಂಗಲ ಹಾರದೆ ಒಳ್ಳೆಯ ಮಾತಿನಿಂದ ಈ ನನ್ನ ಮನೆಯಿಂದ ಹೊರ ಹೋದರೆ ಸರಿ, ಇಲ್ಲವಾದರೆ ನಿನ್ನ ಚಂಡಿಗೆ ಕೈ ಕೊಟ್ಟು ಹೊರತಪ್ಪುವವರೇ. ಹೇ ಸೂರ್ಯ, ಈ ಹೊಡಿಗನನ್ನು ಅವಮಾನಿಸುವ ಮುಂಚೆ ಚೆನ್ನಾಗಿ ಯೋಚನೆ ಮಾಡು. ನನ್ನನ್ನು ಕೆಣಕುವುದು ಬಂದೆ, ಶನೇಶ್ವರನನ್ನು ಕರೆದು ಹೆಗಲ ಮೇಲೆ ಕೂಡಿಸಿಕೊಳ್ಳುವುದು ಬಂದೆ. ಅಡಗಿಕೊಂಡು ಕುಳಿತರು ಬಿಡುವವನೆಲ್ಲಾಗಿ ಶನೇಶ್ವರ. ನೀನು ಶನೇಶ್ವರನಾದರೆ ಈ ಸೂರ್ಯ ಅಗ್ನಿ ನಿನ್ನನ್ನು ದಾನ ಮಾಡಲು ಬಿಡುವವಲ್ಲ ಈ ಬಹದ್ದೂರ್ ಹುಲಿ. ದಹನ, ಅದು ಈ ಭಯಾನಕನ ದಹನ. ಲೇ ಸೂರ್ಯ, ಹುತ್ತದಲ್ಲಿರುವ ಕೋಲ ಸರ್ಪವನ್ನು ಕೆಣಕಿರವಿ. ಕಂಗಾಲಾದ ಈ ಕೋಲಿಂಗ ಸರ್ಪ ಕಚ್ಚಿ ಚಾಡು ತೀರಿಸಿಕೊಳ್ಳಲು ಬಿಡಲಾರದು ಮಗನೇ. ನಮ್ಮನ್ನು ಕಚ್ಚು
ವರ್ತಿಸುತ್ತೇನೆಂದು ಹುಚ್ಚರಂತೆ ವರ್ತಿಸಬೇಡ ರಾಹುವಾತು. ನಿನ್ನ ಆಸ್ತಿಯನ್ನು ನಾವೇನು ಕಿತ್ತುಕೊಳ್ಳಲು ಬಂದಿಲ್ಲ. ನಮ್ಮ ಆಸ್ತಿಯನ್ನು ರುದ್ರಭೂಮಿಗೆ ಕೊಟ್ಟರೆ ನಿನಗೇನು ಹಾನಿಯಾಗಿದೆ? ಅಷ್ಟೊಂದು ನಿಯತ್ತು ನಿನ್ನಲ್ಲಿದ್ದರೆ ನಿನ್ನ ಜಮೀನಿನಲ್ಲಿದ್ದ ಸ್ಮಶಾನ ಗಟ್ಟಿಯನ್ನು ಈ ಊರ ಸ್ವಾಧೀನಕ್ಕೆ ಬಿಟ್ಟುಕೊಡು. ಅಣ್ಣ, ಅಂತ ಒಳ್ಳೆಯ ಗುಣ ಈ ಸ್ವಾರ್ಥಿಗೆ ಎಲ್ಲಿರಬೇಕಣ್ಣ? ಹೇಸಿಗೆಯ ಮೇಲೆ ಕಾಸು ಬಿದ್ದರೆ ನಾಲಿಗೆಯಿಂದ ಅವರು ನೆಕ್ಕಿ ಕಾಸು ತೆಗೆದುಕೊಳ್ಳುವ ನಾಯಿ ಜಾತಿಗೆ ಸೇರಿದ ನಾಯಿ ಕುಲದ ನಾಯ ವಂಚಕನಿವನು. ಇವನು ಈ ಹಳ್ಳಿಗೆ ಒಳ್ಳೆಯದು ಮಾಡುವ ಗುಣ ಈ ದುಷ್ಟನಿಗೆ ಎಲ್ಲಿಂದ ಬರಬೇಕು? ಒಳ್ಳೆಯದನ್ನು ಮಾಡಲು ಹೊರಟು ನಮಗೆ ಈ ಆಳಿಸಿ ಮಾತನಾಡುತ್ತಾನೆ. ಚಪ್ಪಲಿಯಲ್ಲಿ ಚುಚ್ಚಿಕೊಂಡ ಮುಳ್ಳೊಂದು ನಾವು ನಡೆದಾಡುವಾಗ ನಮ್ಮ ಪಾದವನ್ನು ಸದಾ ಚುಚ್ಚುತ್ತಾ ಇರುತ್ತದೆ. ಚುಚ್ಚು ಮಾತುಗಳನ್ನಾಡುವ ಇಂಥ ದುಷ್ಟ ಜನರು ಇದ್ದೇ ಇರುತ್ತಾರೆ. ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳಬಾರದು ಸೂರ್ಯ. ಸೂರ್ಯ, ಮುಟ್ಟಿ ಕೆಟ್ಟವನು ಇಂದ್ರ, ಮುಟ್ಟದೆ ಕೆಟ್ಟವನು ರಾವಣ, ಹೇಳಿ ಕೆಟ್ಟವನು ವಿಶ್ವಾಮಿತ್ರ, ಹೇಳಿ ಕೆಟ್ಟವನು ಸತ್ಯ ಹರಿಶ್ಚಂದ್ರ, ಕೊಟ್ಟು ಕೆಟ್ಟವನು ಕೈಡ, ಕೊಡದೆ ಕೆಟ್ಟವನು ದುರ್ಯೋಧನ. ಈ ಬಡಿಗನನ್ನು ಎದುರು ಹಾಕಿಕೊಂಡು ಲೇ ಶಿವ, सितार का हाथ में मिलकर लकड़ी सत्यानाश, टेलर का हाथ में मिलकर कपड़ी सत्यानाश, गोल्डी के हाथ में मिलकर कपड़ी सत्यानाश, इस राव बहादुर का हाथ में मिलकर तेरी संसार ऊपर से नीचे तक सर्वनाश. बोलते माइंडेड ಹೋಗು ರಾಮಭದ್ರ, ಹೋಗು. ಈ ಸೂರ್ಯನ ಕೋಪಗೊಂಡರೆ ನಿನ್ನ ಜೀವನ ಸಮಾಧಿಯಾಗುವುದು. ಬಾರಣ್ಣ, ಇಂಥವ್ರಿಗೆಲ್ಲ ತಲೆ ಕೆಡಿಸಿಕೊಳ್ಳಬಾರದು. ಊಟ ಮಾಡೋಣ ಬನ್ನಿ. ನವದುರ್ಗಿಯರ ಈ ನಾಡ ಸಂರಕ್ಷಣೆಯ ಈ ಭಾಗದಲ್ಲಿ ನವದುರ್ಗಿಯರಲ್ಲಿ ಒಬ್ಬಳಾದ ನಿನ್ನ ದಯೆ ನಮ್ಮದಾಗಿರಲಿ ತಾಯಿ, ನಮ್ಮದಾಗಿರಲಿ. ಯಡಗಡೆಯ ಪ್ರಸಾದ, ಯಡಗಡೆಯ ಪ್ರಸಾದ. ಹೆದರಿಸುತ್ತೀಯೇನೇ ನಿನ್ನ ಮಗನನ್ನು? ಚಿತ್ರದುರ್ಗದ ಮದಕರಿ ನಾಯಕರ ಶೌರ್ಯ ಪರಾಕ್ರಮದ ಬಗ್ಗೆ ನಿನಗೆ ಸಂಶಯವೇ? ಮದಿಸಿದ ಆನೆಗಳ ಮಾತ್ರ ಮದಗಿಸಿ ಮದಕರಿಗಳೆಂಬ ಖ್ಯಾತಿಯನ್ನು ತಂದವರಿಗಾಗಿ ಉಳಿಸಿ ಹೋದ ಚಿತ್ರನಾಯಕ, ನಮ್ಮ ವಂಶದ ಮೂಲ ಕಾರಕ. ಇದು ಚಿತ್ರದುರ್ಗದ ಮಾನಾಪಮಾನದ ಪ್ರಶ್ನೆ ತಾಯಿ. ಇಂದು ಚಿನ್ಮೂಲಾದ್ರಿಗೆ ಬಂದೊರಗಿದ ಕೇಡನ್ನು ಬೇರು ಸಮೇತಕ್ಕೆ ಬಗೆಯುವುದರಲ್ಲಿ ಈ ನಾಯಕನ ತಲೆ ಹೋದರೂ ಸರಿ. ತಲೆ ತಗ್ಗಿಸುವವನಲ್ಲ ತಾಯಿ, ತಲೆ ತಗ್ಗಿಸುವವನಲ್ಲ. ಈ ಚಿತ್ರದುರ್ಗದ ಇಂದು ಚಿನ್ಮೂಲಾದ್ರಿಗೆ ಬಂದೊದಗಿದ ಕೇಡನ್ನು ಬೇರು ಸಮೇತ ಕಿತ್ತೊಗೆಯುವುದರಲ್ಲಿ ಈ ನಾಯಕನ ತಲೆ ಹೋದರೂ ಸರಿ, ತಲೆ ತಗ್ಗಿಸುವವನಲ್ಲ ತಾಯಿ, ತಲೆ ತಗ್ಗಿಸುವವನಲ್ಲ. ಇದು ಈ ಏಕನಾಥೇಶ್ವರನ ಮೇಲಾಣೆ. ನನ್ನ ಕನ್ನಡ ತಾಯಿಯನ್ನು ಕಾಡುತ್ತಿರುವ ಆ ಶತ್ರುಗಳನ್ನು ಅರಕ್ಷಣದಲ್ಲಿ ಹೊಡೆದೋಡಿಸುವೆ. ಇದು ನಮ್ಮೊಂದಿಗೆ ದೇಶದ ಮೇಲಾಣೆ.
ನವದುರ್ಗಿಯರ ಹಾರೈಕೆ ಊರಿಗೆ ಏಷನ ದಯ ಇರುವ ತನಕ ಈ ಮದಕರಿ ನಾಯಕ ಯಾರಿಗೂ ಅಂತಿಮವನಲ್ಲ ತಲೆ ತಗ್ಗಿಸುವವನೂ ಅಲ್ಲ. ಈ ನಾಯಕದ ತಲೆ ಹೋದರೂ ಸರಿ ಚಿತ್ರದುರ್ಗದ ಒಂದೊಂದು ನೆಲವನ್ನು ವೈರಿಗಳಿಗೆ ಅರ್ಪಿಸುವವನೂ ಅಲ್ಲ. ನನ್ನ ಕನ್ನಡ ನೆಲ ಜಲ ಭಾಷೆ ಧರ್ಮದ ಉಳಿವಿಗಾಗಿ ಈ ನಾಯಕ ತನ್ನ ಕೊನೆ ಉಸಿರಿರುವ ತನಕ ಹೋರಾಡುತ್ತಾನೆ ತಾಯಿ, ಹೋರಾಡುತ್ತಾನೆ. ಇದು ಈ ಕನ್ನಡಾಂಬೆಯ ಮೇಲಾಣೆ. ಏಕನಾಥ ಖಡ್ಗದಿಂದ ರಣಪಾತ್ರೆಯಾಗಿ ಆ ವೈರಿಗಳ ಸ್ಥಿರಗಳನ್ನು ಚೆಂದಾಗಿ ನಿನ್ನ ಅಡಿದವರಿಗೆ ಅರ್ಪಿಸದೆ ಹೋದಲ್ಲಿ ಈ ಮೀಸೆಯನ್ನು ಕುರಿಚೆಯ ಹುಲ್ಲೆಂದು ತಿಳಿಯೇ ಹುಚ್ಚಂಗಿ ಬರುತ್ತೇನೆ. ವಿಜಯ ಮಾಲೆಯೊಂದಿಗೆ ಬರುತ್ತೇನೆ. ತ್ರೇತಾಯುಗದಲ್ಲಿ ಹೆಣ್ಣಿಗಾಗಿ ಯುದ್ಧವಾಯಿತು, ದ್ವಾಪರ ಯುಗದಲ್ಲಿ ಮಣ್ಣಿಗಾಗಿ ಯುದ್ಧವಾಯಿತು. ಈ ಕಲಿಯುಗದಲ್ಲಿ ಹೆಣ್ಣು ಹೊಂದು ಮಣ್ಣಿಗಾಗಿ ನಿತ್ಯ ಯುದ್ಧ ಉದ್ಭವಗೊಳ್ಳುತ್ತಿದೆ. ಈ ಕರ್ಮದ ಕಲಿಯುಗದಲ್ಲಿ ಹೆಣ್ಣೆಂಬ ದೇವತೆಯ ಮೇಲೆ ತಮ್ಮ ಕಾಮದ ಕಣ್ಣು ಹಾಕಿ ಅಮಾಯಕ ಅಬಲೆಯರ ಅಂಗ ಸುಖ ಬಯಸುವ ಕಾಮಾಸೂರರ ವಂಶವನ್ನು ಸರ್ವನಾಶ ಮಾಡಲೆಂದೇ ಈ ಊರಿಗೆ ಕಾಲಿಟ್ಟಿರುವೆ. ಪುಂಡರ ಮಿಂಡ ಹುಲಿಯಾಗಿ ಹೊನ್ನೆಂಬ ಬದುಕನ್ನು ಮಣ್ಣೆಂಬ ಭೂತಾಯಿಯನ್ನು ತಮ್ಮ ಕೈವಶ ಮಾಡಿಕೊಳ್ಳುವ ದುರಾಸೆಯ ದುರಾತ್ಮರನ್ನು ದಿಕ್ಕು ತಪ್ಪಿಸುವ ಶಕ್ತಿಶಾಲಿ ಈ ಕರ್ಣ. ಇನ್ನು ಮುಂದೆ ಪ್ರಾರಂಭವಾಯಿತು ಈ ಕಣ್ಣುಗಳಿಯ ಸ್ವಚ್ಛತೆ. ಮಾನವೀಯತೆ ತೋರಿದರೆ ಪ್ರಾಣವನ್ನೇ ಕೊಡುತ್ತಾನೆ ಈ ಕರ್ಣ. ತಾಳ್ಮೆಯಿಂದ ವರ್ತಿಸಿದರೆ ವರ ಕೊಡುವ ಪರಮಾತ್ಮ ಈ ಕರ್ಣ. ಕೋಪಗೊಂಡರೆ ಉಗ್ರ ನರಸಿಂಹ ಈ ಕರ್ಣ.